ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾವು ಹಿರಿಯೂರ ಹತ್ರ ಫಂಡೂಸ್ ಅಂತ ಇದೆ, ಅಲ್ಲಿ ಹೋಗಿದ್ವಿ. ಇದು ವಂಡರ್ಲಾ ಥರನೇ ಒಂದು ಮಿನಿ ವಾಟರ್ ಪಾರ್ಕ್ ಅಂತ ಹೇಳ್ಬೋದು. ನೋಡಿ, ನೀವು ಈ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿದ್ರೆ ಫುಲ್ ಡೀಟೇಲಾಗಿ ಫಂಡೂಸಲ್ಲಿ ಏನೇನಿದೆ ಎಲ್ಲ ನೀಟಾಗಿ ಹಾಕಿದ್ದೀನಿ. ನೀವು ನೋಡ್ಬೋದು, ಫುಲ್ ಡೀಟೇಲ್ ನಿಮಗೆ ಸಿಗುತ್ತೆ. ಇದು ಎಂಟ್ರೆನ್ಸು. ನಾವು 2 ಟೈಮ್ಸ್ ಹೋಗಿದ್ವಿ. ಫಸ್ಟ್ ಟೈಮು ನಾವು 4 ಜನ ಹೋಗಿದ್ವಿ. ಆಮೇಲೆ ಮನೇಲಿ ನಾನು, ಮನೆಯವರು, ನಾದಿನಿ ಮಕ್ಕಳು ಎಲ್ಲರೂ ಹೋಗಿದ್ವಿ. ನೀವು ಒನ್ ಡೇ ಹೋಗಿ ಬರ್ಬೋದು. ಇದು ಫಂಡೂಸ್ಗೆ ಮಿನಿ ವಾಟರ್ ಪಾರ್ಕ್, ಅನ್ಲಿಮಿಟೆಡ್ ಫನ್ ಅಂತ ಹೇಳ್ಬೋದು. ನೀವು ಎಷ್ಟು ಆಟ ಆಡ್ತೀರೋ ಅಷ್ಟು ಅಂತ ಹೇಳ್ಬೋದು. ನಾನು ಇದ್ರ ಪ್ರೈಸು ಎಂಟ್ರೆನ್ಸಲ್ಲೇ ಹಾಕಿದ್ದೆ ನೋಡಿ. ನೀವು ಏನಾದರೂ ಇಲ್ಲಿ ವಾಟರ್ ಗೇಮ್ ಆಡೋದಕ್ಕೆ ಡ್ರೆಸ್ ಬೇಕಂದರೆ ಇಲ್ಲೇ ಎಲ್ಲ ಅದು ಕೂಡ ಸಿಗುತ್ತೆ. ತುಂಬ ಏನು ಕಾಸ್ಟ್ಲಿ ಇಲ್ಲ. 150 ರುಪೀಸ್ಗೆಲ್ಲ ಒಂದು ಟೀ ಶರ್ಟು, 3x4 ಪ್ಯಾಂಟ್ಸ್ ಎಲ್ಲ ಸಿಗುತ್ತೆ, ನಿಮ್ಗೆ ಅವೈಲಬಲ್ ಇದೆ. ನೋಡಿ, ನೀವು ಫುಲ್ ಡೀಟೇಲಾಗಿ ಈ ವಿಡಿಯೋ ನೋಡಿದ್ರೆ ಹೇಗಿದೆ ಅಂತ ನಾನು ನೀಟಾಗಿ ಚೂರು ಕಟ್ ಮಾಡಿದೆ, ಎಲ್ಲ ಹಾಕಿದ್ದೀನಿ. ಫಸ್ಟ್ ಟೈಮ್ ಹೋದಾಗ ಆಫ್ಟರ್ನೂನ್ ಆಗಿಬಿಟ್ಟಿತ್ತು, ಲಂಚ್ ಅವರ್ಗೆ ಹೋಗ್ಬಿಟ್ಟಿದ್ವಿ. ಅಲ್ಲೆಲ್ಲ ಲಂಚ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೆ ಅಲ್ಲಿ ಏನು ಅಂತ ಎಲ್ಲ ನೋಡೋದು ಫಸ್ಟ್ ನಮಗೂ ಗೊತ್ತಿಲ್ಲ ಅಲ್ಲ, ಅದಕ್ಕೆ ಹೋಗಿದ್ವಿ. ಅಲ್ಲಿ ತುಂಬ ರಶ್ ಇತ್ತು. ಫಸ್ಟ್ ಲಂಚ್ ಮುಗಿಸ್ಕೊಂಡು ಆಮೇಲೆ ನಾವು ಆಫ್ಟರ್ನೂನಿಂದ ಆಟಾಡಿ ಸಂಜೆ ಒಂದು 5 o'clockವರೆಗೂ ಆಡಿ ಬಂದ್ವಿ. ಇದು ಮತ್ತು ಎಲ್ಲ ಫ್ಯಾಮಿಲಿಯವರೆಲ್ಲ ಸೆಕೆಂಡ್ ಟೈಮ್ ಬಂದ್ವಿ. ನೋಡಿ, ನಾನು ಡೀಟೇಲಾಗಿ ಪ್ರೈಸಸ್ ಎಲ್ಲ ತೋರಿಸಿದ್ದೀನಿ. ಅಡಲ್ಟ್ಸ್ಗೆ 900 ರುಪೀಸು, ಮಕ್ಕಳಿಗೆ 600 ರುಪೀಸ್ ಇದೆ. ಸೀನಿಯರ್ ಸಿಟಿಸನ್ಗೆ 600 ರುಪೀಸೇ ಮಕ್ಕಳ ಪ್ರೈಸೇನೆ. ಬಿಲೋ 5 ಇಯರ್ 6 ಇಯರ್ ಮಕ್ಕಳಿಗೆ ಫ್ರೀ ಎಂಟ್ರೆನ್ಸ್ ಇದೆ. ನಾವು ತುಂಬ ಜನ ಹೋಗಿದ್ವಲ್ಲ, ನಮ್ಮ ಮಕ್ಕಳಿಗೆ ಅವ್ರ ಕಸಿನ್ಸ್ ಎಲ್ಲ ಸಿಕ್ಕಿರೋದು ತುಂಬ ಖುಷಿಯಾಗ್ಬಿಟ್ಟಿತ್ತು. ಏನೆಂದರೂ ಅವ್ರ ಏಜ್ ಅವ್ರ ಮಕ್ಕಳ ಇದ್ರೇ ಅವರಿಗೆ ಒಂಥರ ಇಷ್ಟ ಆಗುತ್ತೆ ಮಕ್ಕಳಿಗೆ ಆಡೋದಕ್ಕೆ. ಸ್ವಲ್ಪ ಈ ಥರ ಗೇಮ್ಸ್ಗೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಜನಗಳು ಗ್ರೂಪ್ ಥರ ಹೋದರೆ ಚೆನ್ನಾಗಿರುತ್ತೆ. ಎಲ್ಲರೂ ಒಟ್ಟಿಗೆ ಆಡ್ತೀವಲ್ಲ, ಅದು ಸೋ ಮಚ್ ಫನ್ ಆಗಿರುತ್ತೆ. ನೋಡಿ, ನಾನು ಇದು ಎಂಟ್ರೆನ್ಸು. ಅಲ್ಲಿ ಒಳಗಡೆ ಇದೆಲ್ಲ ತೊಗೊಂಡು ಬಂದಮೇಲೆ ನೋಡಿ, ಇದು ನಾನು ಡ್ರೆಸ್ ಚೇಂಜ್ ಮಾಡೋದು. ಮತ್ತು ಆಫ್ಟರ್ ಆಟ ಎಲ್ಲ ಆಡಿದ್ಮೇಲೆ ಇಲ್ಲೇ ಸ್ನಾನ ಮಾಡಿಕೊಂಡು ಹೋಗ್ಬೋದು. ಇಲ್ಲೆಲ್ಲ ಲಾಕರ್ ಸಿಸ್ಟಮ್ ಇದೆ, ನಮಗೆ ಕೀ ಕೊಟ್ಟಿರ್ತಾರೆ ಲಾಕರ್ದು. ಬೇಕಾದರೆ ನೀವು ಮನೆಯಿಂದ ಹೋಗುವಾಗ ಒಂದು ಲಾಕ್ ತೊಗೊಂಡು ಹೋದರೆ ಒಳ್ಳೆಯದು. ನಾವು ಅಲ್ಲೇ ತೊಗೊಂಡಿದ್ವಿ. ನಮ್ಮ ನಂಬರ್ಗೆ ನಮ್ಮ ಡ್ರೆಸ್ಸಸ್ಸು, ಮೊಬೈಲ್ಸು ಆ ಥರ ಇಟ್ಕೋಬೋದು. ನೋಡಿ, ಇದು ಡ್ರೆಸ್ ಚೇಂಜ್ ಮಾಡ್ಕೋಬೋದು ಇಲ್ಲಿ, ಮತ್ತು ಸ್ನಾನ ಮಾಡ್ಕೋಬೋದು. ನಾನು ಶಾಂಪೂ, ಸೋಪ್ ಎಲ್ಲ ತೊಗೊಂಡು ಹೋಗಿದ್ವಿ, ಟವಲ್ಸ್ ಎಲ್ಲ. ಮತ್ತು ನಾವು ಮನೆಗೆ ಹೋಗೋದಕ್ಕೆ ತುಂಬ ಲೇಟ್ ಆಗುತ್ತಲ್ಲ, ಅದಕ್ಕೆ ಅಲ್ಲೇ ಎಲ್ಲ ಸ್ನಾನ ಮಾಡೋದಕ್ಕೆ ಈಸಿಯಾಗಿತ್ತು. ವಾಶ್ರೂಮ್ಸ್ ಎಲ್ಲ ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ನೀವು ಹೋಗ್ಬೋದು, ಅಲ್ಲೆಲ್ಲ ನೀಟಾಗಿ ರೆಡಿ ಆಗ್ಬೋದು. ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಗ ಹೊರಟ್ವಿ. ನಾನು ಹೇಳಿದ್ನಲ್ಲ, ಡ್ರೆಸ್ ಎಲ್ಲ ಅವೈಲಬಲ್ ಇದೆ ಅಂತ. ಇಲ್ಲೇ ಲೇಡೀಸ್ಗೂ ಇದೆ, ಜೆಂಟ್ಸ್ಗೂ ಸಿಗುತ್ತೆ. ಇದು ಮಕ್ಕಳು ಆಟ ಆಡೋವಂಥ ಮಿನಿ ಪಾರ್ಕ್ ಅನ್ಬೋದು. ಈ ಥರ ಸ್ಲೈಡ್ಸ್ ಎಲ್ಲ ಇದೆ, ಮಕ್ಕಳು ಆಡ್ಬೋದು. ತುಂಬ ವಾಟರ್ ಆ್ಯಂಡ್ ಡೀಪ್ ಇಲ್ಲ. ಇದು ಎಲ್ಡರ್ಸು ಆಡೋವಂಥದ್ದು. ಇದು ಆಫ್ಟರ್ ಲಂಚ್ ಓನ್ಲಿ ಅದು ಅವೈಲಬಲ್ ಇರುತ್ತೆ. ನೋಡಿ, ಲಂಚಿಗೆ ಬಂದಿದ್ದೀವಿ. ಅಲ್ಲೂ ರಶ್ ಇರುತ್ತೆ ಯಾವಾಗಲೂ. ನಮಗೆ ಅನ್ನ ಸಾಂಬಾರು, ಉಪ್ಪಿನಕಾಯಿ, ಒಂದು ಚಟ್ನಿ, ಒಂದು ಚಪಾತಿ, ಸಂಡಿಗೆ, ಒಂದು ದಾಲ್ ಕೊಟ್ಟಿದ್ದರು. ಮತ್ತು ಇಲ್ಲಿ 360 ಡಿಗ್ರಿ ವಿಡಿಯೋ ಬೂತ್ ಅಂತ ಇತ್ತು. ನೋಡಿ, ಇದೇನೆ ಅದನ್ನು ಮಾಡಿದ್ದಾರೆ. ಮತ್ತು ರೈನ್ ಡ್ಯಾನ್ಸ್ ಇದೆ. ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು, ನಾವು ಎಲ್ಲ ಮಾಡಿದ್ವಿ. ಬಟ್ ನಮ್ಮ ಹತ್ರ ಅವಾಗ ಮೊಬೈಲ್ ಇರಲಿಲ್ಲ, ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ನಮ್ಮದು ವೀಡಿಯೋಸು. ಇಲ್ಲಿ ಮೋಸ್ಟ್ ಎಂಜಾಯಬಲ್ ಥಿಂಗ್ ಅಂದರೆ ಇದೆ. ಇಲ್ಲಿ ಮುಂದೆ ಕೂತ್ಕೊಂಡಿರೋರ್ಗಂತೂ ಅದು ಅವ್ರಿಗೆ ಗೊತ್ತಾಗುತ್ತದೆ ಎಕ್ಸ್ಪೀರಿಯೆನ್ಸು. ಇಲ್ಲಿ
ಎಲ್ಲ ಚೆನ್ನಾಗಿದೆ. ಇದು ಈಸಿ ಇದು ಹಾಡೋದು. ಟ್ಯೂಬೆಲ್ಲ ಸ್ವಲ್ಪ ನಾವು ಇಲ್ಲಿ ಹೇಗೆ ಅಂದರೆ ಅಲ್ಲಿ ಈ ವಂಡರ್ಲಾಲೆಲ್ಲ ನಮಗೆ ಮೇಲೆ ಕೊಡ್ತಾರೆ. ಬಟ್ ಇಲ್ಲಿ ಎಲ್ಲ ನಾವೇ ತೊಗೊಂಡೋಗಿ ಮೇಲೆ ಹತ್ತಿ ಹೋಗಬೇಕು, ತೊಗೊಂಡೋಗ್ಬೇಕು ಟ್ಯೂಬ್ಸು. ಮತ್ತು ನಾವು ಹಾಡಬೇಕು, ಮತ್ತೆ ತೊಗೊಂಡೋಗ್ಬೇಕು. ಇದೊಂದು ಡಿಸಡ್ವಾಂಟೇಜಸ್ ಇಲ್ಲಿ. ಬಟ್ ನಾವು ಹತ್ತು ಇಳಿದು ತುಂಬ ಸಾಕಾಗೋಗ್ಬಿಡುತ್ತೆ. ಚೆನ್ನಾಗಿದೆ. ಸ್ಟಾಫ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ, ಹೆಲ್ಪ್ ಮಾಡ್ತಾರೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ನನ್ನ ಮಗಳು ಎಲ್ಲ ಚಿಕ್ಕವಳೆಲ್ಲ ತುಂಬ ಎಂಜಾಯ್ ಮಾಡಿದ್ಲು. ಫಸ್ಟ್ ಟೈಮ್ ಅಂತೂ ಅವಳು ಆಡ್ತಾ ಇರಲಿಲ್ಲ, ಸೆಕೆಂಡ್ ಟೈಮ್ ಎಲ್ಲ ಗೇಮ್ಸು ಆಡಿದ್ಲು. ನೋಡಿ ಸ್ಲೈಡ್ಸ್ ಎಲ್ಲ ಮಕ್ಕಳೆಲ್ಲ ಅವು ಚಿಕ್ಕ ಮಕ್ಕಳಿಗೆಲ್ಲ ಸ್ಲೈಡೆಲ್ಲ ಇಷ್ಟ ಆಗುತ್ತೆ. ನಾವು ದೊಡ್ಡವರು ಆಡಿದ್ವಿ. ಇದು ಅಲ್ಲೇ ಇರೋ ಕ್ಯಾಂಟೀನು. ಅಲ್ಲಿ ಟೀ, ಐಸ್ ಕ್ರೀಮ್ಸ್, ಕಾಫಿ ಎಲ್ಲ ಸಿಗುತ್ತೆ. ನಾವು ಅಲ್ಲೇ ಮಕ್ಕಳೆಲ್ಲ ಮೇಲೆ ಹತ್ತಿ ಟ್ಯೂಬೆಲ್ಲ ತೊಗೊಂಡೋಗಿ ತುಂಬ ಟಯರ್ಡಾಗಿ ಹೋಗಿದ್ವಲ್ಲ, ಅಲ್ಲೇ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಇಲ್ಲಿ ಟ್ರ್ಯಾಂಪಲಿನ್ ಎಲ್ಲ ಇದೆ ಮಕ್ಕಳಿಗೆ, ಸ್ವಿಂಗು, ಸ್ಲೈಡು ಎಲ್ಲ ಇದೆ. ಇದಾದಮೇಲೆ ಹೊರಗಡೆನೂ ಸಮ್ ಗೇಮ್ಸ್ ಇದೆ. ಅದಕ್ಕೆ ಇಲ್ಲಿ ಸ್ವಲ್ಪ ಟೈಮು ಬಿಫೋರ್ 4:30 ಅಟ್ಲೀಸ್ಟ್ 4 ಆದರೂ ನಾವು ಹೋಗಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲಿ ಜಿಪ್ ಲೈನು, ಪಾರ್ಕೋರು, ಅಬ್ಸ್ಟಕಲ್ ಕೋರ್ಸು ಎಲ್ಲ ಇದೆ. ಅಲ್ಲಿ ಹೆಲ್ಪರ್ಸ್ ಇರ್ತಾರಲ್ಲ ಬೆಲ್ಟ್ ಎಲ್ಲ ಹಾಕೋದಕ್ಕೆ ಜಿಪ್ ಲೈನ್ಗೆಲ್ಲ, ಅವರು ಹೊರಟು ಬಿಡ್ತಾರೆ. ಅದಕ್ಕೆ ನಾವು ಬೇಗ ಸ್ವಲ್ಪ ಹೋಗೋದು ಹೊರಗಡೆ ಒಳ್ಳೆಯದು. ಅಲ್ಲಿ ನಾರ್ಮಲ್ ಕಾಮನಾಗಿ ಮಕ್ಕಳಿಗೆಲ್ಲ ಸ್ಲೈಡ್ ಎಲ್ಲ ಇದೆ, ಸ್ವಿಂಗು, ಸ್ಲೈಡು, ನಾರ್ಮಲ್ ಪಾರ್ಕಲ್ಲಿ ಏನು ಗೇಮ್ಸ್ ಇರುತ್ತೆ ಅದೆಲ್ಲ ಇದೆ. ಅದಕ್ಕೆ ಇದೆಲ್ಲ ಆಡಬೇಕಂದ್ರೆ ಸ್ವಲ್ಪ ವಾಟರ್ ಗೇಮ್ಸ್ ಎಲ್ಲ ಆದಮೇಲೆ ಬೇಗ ಹೊರಗೆ ಹೋಗಬೇಕು, ಇಲ್ಲಾಂದರೆ ಇದನ್ನು ನಾವು ಮಿಸ್ ಮಾಡಿಬಿಡ್ತೀವಿ. ಫಸ್ಟ್ ಟೈಮು ನಾವು ಹೋದಾಗ ಇದೆಲ್ಲ ಆಡಲೇ ಇಲ್ಲ. ಸ್ವಲ್ಪ ಹೋಗಿದ್ದೇ ಲೇಟ್ ಅಲ್ವ ನಾವು ಆಫ್ಟರ್ನೂನಾಗೆ, ಅದಕ್ಕೆ ಇದೆಲ್ಲ ನೆಕ್ಸ್ಟ್ ಟೈಮ್ ಆಡಬೇಕು ಅಂದ್ಕೊಂಡು ಬಂದಿದ್ವಿ. ಈ ಸಲ ಸ್ವಲ್ಪ ಲೇಟ್ ಇತ್ತು, ಬಟ್ ರೀಚ್ ಆದ್ವಿ. ಎಲ್ಲರೂ ಆಟ ಆಡಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಸುಸ್ತಾಗಿ ಟಯರ್ಡ್ ಆಗೋ ಅಷ್ಟು ಆಟ ಆಡಿದ್ವಿ. ನೋಡಿ ಎಲ್ಲ ಆಟ ಆಡಿದ್ವಿ, ಯಾವುದೂ ಮಿಸ್ ಮಾಡಿಲ್ಲ ಅಂದ್ಕೊತೀನಿ. ಈವ್ನಿಂಗ್ ಆಯ್ತಲ್ಲ ನಾವು ಹೊರಟ್ವಿ ಅಲ್ಲಿಂದ. ಎಲ್ಲ ಆಟ ಆಡಿ ಎಲ್ಲರಿಗೂ ಟಯರ್ಡ್ ಆಗಿಬಿಟ್ಟಿತ್ತು ಮತ್ತು ಹಸಿವು ಆಗಿಬಿಟ್ಟಿತ್ತು. ಅಲ್ಲಿಗೆಲ್ಲ ಕಾಫಿ ಅಷ್ಟೇ ಎಲ್ಲ ಸಿಗೋದು, ಚಿಪ್ಸು ಆ ಥರ ಸಿಗುತ್ತಷ್ಟೆ. ನಾವಲ್ಲೇ ಆನ್ ದ ವೇ ಹೋಗ್ತಾ ಚಾಟ್ ಆ್ಯಂಡ್ ಚಿಲ್ ಅಂತ ಒಂದು ಹೋಟೆಲ್ ಇದೆ. ನಾವು ಗೂಗಲ್ ಸರ್ಚ್ ಮಾಡಿ ನೋಡಿದಾಗ ಚೆನ್ನಾಗಿತ್ತು ರೇಟಿಂಗ್ಸು ಅಂತ ಅಲ್ಲಿ ಹೋಗಿದ್ವಿ. ಮಕ್ಕಳು ಏನೇನು ಬೇಕೋ ಗೋಬಿ ಮಂಚೂರಿ, ಮೋಮೋಸು, ಫ್ರೆಂಚ್ ಫ್ರೈಸು, ಅವ್ರಿಗೆ ಏನೇನು ಬೇಕೋ ಎಲ್ಲ ತೊಗೊಂಡ್ರು. ನಿಮಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ನೀವು ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. See you in next vlog.